ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭೂಮಿಯ ಮೇಲೆ ಇದುವರೆಗೂ ಕಂಡುಬಂದ ಅತಿ ದೊಡ್ಡ ಚಿನ್ನದ ನಿಕ್ಷೇಪಗಳಲ್ಲಿ ಒಂದನ್ನ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚಿದ್ದಾರೆ. ಈ ಸುದ್ದಿ ಹೊರಬಿದ್ದ ತಕ್ಷಣ ಇನ್ನು ಜಪಾನ್ ಅಥವಾ ಜಗತ್ತು ಶ್ರೀಮಂತವಾಗ್ಬಿಡ್ತಿದೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ಆದರೆ ಆಶ್ಚರ್ಯದ ಸಂಗತಿ ಏನಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಇದ್ರೂ ಅದನ್ನ ಹೊರತೆಗೆದು ಬಳಸುವುದು ಬಹುತೇಕ ಅಸಾಧ್ಯ. ಹಾಗಾದ್ರೆ ಈ ಚಿನ್ನ ಎಲ್ಲಿದೆ, ಎಷ್ಟಿದೆ, ಯಾಕೆ ಅದನ್ನ ಗಣಿಗಾರಿಕೆ ಮಾಡಲಾಗ್ತಿಲ್ಲ ಅಂದ್ರೆ, ಹೌದು, ಇತ್ತೀಚೆಗೆ ಜಪಾನ್ ಸಮುದ್ರದ ಆಳದಲ್ಲಿರುವ ಜ್ವಾಲಾಮುಖಿ ಪ್ರದೇಶದ ಬಳಿ ಅಪಾರ ಪ್ರಮಾಣದ ಇನ್ವಿಸಿಬಲ್ ಗೋಲ್ಡ್ ಅಂದರೆ ಕಣ್ಣಿಗೆ ಕಾಣದ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿದೆ. ಇದು ಸಾಮಾನ್ಯವಾಗಿ ನಾವು ನೋಡುವ ಚಿನ್ನದ ತುಂಡುಗಳ ರೂಪದಲ್ಲಿ ಇಲ್ಲ, ಬದಲಾಗಿ ಪೈರೇಟ್ ಎಂಬ ಖನಿಜದ ಒಳಗೆ ಸೂಕ್ಷ್ಮ ಕಣಗಳ ರೂಪದಲ್ಲಿ ಅಡಗಿದೆ. ಇದರಿಂದ ಇದನ್ನ ಕಂಡುಹಿಡಿಯುವುದೇ ದೊಡ್ಡ ಸವಾಲಾಗಿದೆ. ಈ ನಿಕ್ಷೇಪ ಸಮುದ್ರದ ಸಾವಿರಾರು ಮೀಟರ್ ಆಳದಲ್ಲಿ ಇದೆ. ಅಲ್ಲಿ ಸೂರ್ಯನ ಬೆಳಕು ತಲುಪುವುದಿಲ್ಲ. ನೀರಿನ ಒತ್ತಡ ಭೂಮಿಯ ಮೇಲ್ಮೈಗಿಂತ 100 ಪಟ್ಟು ಹೆಚ್ಚಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಯಂತ್ರಗಳನ್ನು ಕಾರ್ಯನಿರ್ವಹಿಸುವಂತೆ ಮಾಡುವುದು ಅತ್ಯಂತ ಕಷ್ಟಕರ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಚಿನ್ನ ಇದ್ರೂ ಅದನ್ನ ತೆಗೆದುಕೊಳ್ಳುವುದಕ್ಕೆ ಏನ್ ಸಮಸ್ಯೆ ಅಂತ. ಹೌದು, ಮೊದಲನೇದಾಗಿ ವೆಚ್ಚ. ಸಮುದ್ರದ ಸಾವಿರಾರು ಮೀಟರ್ ಆಳಕ್ಕೆ ವಿಶೇಷ ಹಡಗುಗಳು, ರೋಬೋಟ್ಗಳು, ಅತಿ ದುಬಾರಿ ಯಂತ್ರೋಪಕರಣಗಳು ಬೇಕಾಗುತ್ತೆ. ಈ ಎಲ್ಲದರ ವೆಚ್ಚ ಚಿನ್ನದಿಂದ ಸಿಗುವ ಲಾಭಕ್ಕಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದೆ. ಎರಡನೇದಾಗಿ ತಂತ್ರಜ್ಞಾನ. ಈ ಚಿನ್ನ ಕಣ್ಣಿಗೆ ಕಾಣುವ ಗಡ್ಡೆ ಅಥವಾ ತುಂಡು ರೂಪದಲ್ಲಿ ಇಲ್ಲ. ಇದು ಕಲ್ಲಿನೊಳಗೆ ಅತಿ ಸೂಕ್ಷ್ಮವಾಗಿ ಅಡಗಿರೋದ್ರಿಂದ ಅದನ್ನ ಬೇರ್ಪಡಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಬೇಕಾಗುತ್ತೆ. ಇನ್ನು ಮೂರನೇದಾಗಿ ಪರಿಸರದ ಅಪಾಯ. ಸಮುದ್ರದ ತಳಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ರೂಪುಗೊಂಡಿರುವ ಅಪರೂಪದ ಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳಿವೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ನಡೆದರೆ ಅವು ಶಾಶ್ವತವಾಗಿ ನಾಶವಾಗುವ ಅಪಾಯವಿದೆ. ಈ ಕಾರಣದಿಂದ ಅನೇಕ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರು ಆಳ ಸಮುದ್ರ ಗಣಿಗಾರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಸಮುದ್ರದ ನೀರಿನಲ್ಲಿ ಚಿನ್ನ ಇದೆ, ಆದರೆ ಅದು ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸುಮಾರು 100 ಮಿಲಿಯನ್ ಮೆಟ್ರಿಕ್ ಟನ್ ಸಮುದ್ರದ ನೀರಿನಿಂದ ಕೇವಲ 1 ಗ್ರಾಂ ಚಿನ್ನ ಮಾತ್ರ ಸಿಗಬಹುದು. ಆದ್ದರಿಂದ ಸಮುದ್ರದ ನೀರಿನಿಂದ ಚಿನ್ನವನ್ನು ತೆಗೆಯುವುದು ಇಂದಿನ ತಂತ್ರಜ್ಞಾನದಲ್ಲಿ ಆರ್ಥಿಕವಾಗಿ ಲಾಭದಾಯಕವಲ್ಲ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಈ ನಿಕ್ಷೇಪದಿಂದ ಜಪಾನ್ ತಕ್ಷಣ ಶ್ರೀಮಂತ ರಾಷ್ಟ್ರವಾಗುತ್ತದೆಯೇ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಭೂಮಿಯೊಳಗೆ ಅಥವಾ ಸಮುದ್ರದ ತಳದಲ್ಲಿ ಖನಿಜ ಇರುವುದು ಒಂದು ವಿಷಯ, ಅದನ್ನು ಸುರಕ್ಷಿತವಾಗಿ ಕಡಿಮೆ ವೆಚ್ಚದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಹೊರತೆಗೆದು ಮಾರುಕಟ್ಟೆಗೆ ತರುವುದು ಮತ್ತೊಂದು ವಿಷಯ. ಈ ಎರಡನೇ ಹಂತವೇ ಅತ್ಯಂತ ಕಷ್ಟಕರವಾಗಿರುವಂಥದ್ದು. ಟೋಕಿಯೋದಿಂದ ದಕ್ಷಿಣಕ್ಕೆ ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ಮುಳುಗಿರುವ ಜ್ವಾಲಾಮುಖಿ ಕುಳಿಹಿಗಾಶಿ ಆಗಾಶಿಮದಲ್ಲಿ ವಿಜ್ಞಾನಿಗಳು ಸಕ್ರಿಯ ಜಲವಿದ್ಯುತ್ ದ್ವಾರಗಳನ್ನು ಕಂಡುಹಿಡಿದಿದ್ದಾರೆ. ಈ ದ್ವಾರಗಳು ಸಮುದ್ರದ ಆಳದಿಂದ ಬಿಸಿ ಲೋಹ ಸಮೃದ್ಧ ದ್ರವಗಳನ್ನು ಹೊರಹಾಕ್ತವೆ. ಈ ಪ್ರಕ್ರಿಯೆಯಲ್ಲಿ ಚಿನ್ನವು ರೂಪುಗೊಳ್ಳುತ್ತಿದೆ. ಈ ಅಧ್ಯಯನವನ್ನು ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಪ್ರಕಟಿಸಲಾಗಿದೆ. ಈ ಸ್ಥಳದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದರ ಅಸಾಧಾರಣ ಚಿನ್ನದ ಸಾಂದ್ರತೆ. ಸಂಶೋಧಕರ ಪ್ರಕಾರ ಇಲ್ಲಿರುವ ಪೈರೇಟ್ ಖನಿಜವು ವಿಶ್ವದಲ್ಲಿ ದಾಖಲಾದ ಅತ್ಯಧಿಕ ಪ್ರಮಾಣದ ಚಿನ್ನವನ್ನು ಹೊಂದಿದೆ. ಪೈರೇಟ್ ಅನ್ನ ಮೂರ್ಖರ ಚಿನ್ನ ಎಂದು ಕರೆಯಲಾಗುತ್ತದೆ, ಯಾಕಂದ್ರೆ ಇದು ಚಿನ್ನವನ್ನ ಹೋಲುತ್ತದೆ. ಚಿನ್ನವು ಅದರ ಸಾಮಾನ್ಯ ರೂಪದಲ್ಲಿ ಇರೋದಿಲ್ಲ. ಅದರ ಒಂದು ಭಾಗವು ಸಣ್ಣ ನ್ಯಾನೋ ಕಣಗಳಾಗಿ ಅಸ್ತಿತ್ವದಲ್ಲಿದ್ರೆ, ಇನ್ನೊಂದು ಭಾಗವು ಪೈರೇಟ್ನ ರಾಸಾಯನಿಕ ರಚನೆಯಲ್ಲಿ ಪರಮಾಣು ಮಟ್ಟದಲ್ಲಿ ಕರಗಿರುತ್ತೆ. ಒಂದೇ ಸ್ಥಳದಲ್ಲಿ 2 ರೀತಿಯ ಚಿನ್ನವನ್ನ ಕಂಡುಹಿಡಿಯುವುದು ಅತ್ಯಂತ ಅಪರೂಪವೆಂದು ಪರಿಗಣಿಸಲಾಗಿದೆ. ಇದಕ್ಕಾಗಿಯೇ ಈ ಚಿನ್ನವು ಸಾಮಾನ್ಯ ಸೂಕ್ಷ್ಮದರ್ಶಕದಿಂದಲೂ ಅಗೋಚರವಾಗಿರುತ್ತದೆ. ಇದನ್ನ ಕಂಡುಹಿಡಿಯಲು ವಿಜ್ಞಾನಿಗಳು ಸೆಕೆಂಡರಿ ಅಯಾನ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಎಂಬ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿದ್ರು.
ಅದಕ್ಕಾಗಿ ಅನೇಕ ವಿಜ್ಞಾನಿಗಳು ಇದನ್ನ ಅದೃಶ್ಯ ಚಿನ್ನ ಎಂದು ಕರೆಯುತ್ತಿದ್ದಾರೆ. ಇನ್ನೊಂದು ಕಾರಣವೇನೆಂದ್ರೆ ಇದನ್ನ ಅನನ್ಯವಾಗಿಸುತ್ತೆ. ಈ ಕುಳಿ ಜಪಾನ್ನಲ್ಲಿರುವ ಇತರ ಸಮುದ್ರ ಖನಿಜ ನಿಕ್ಷೇಪಗಳಿಗೆ ಹೋಲಿಸಿದ್ರೆ ತುಲನಾತ್ಮಕವಾಗಿ ಆಳವಿಲ್ಲದ ಆಳದಲ್ಲಿದೆ. ಇದು ಟೋಕಿಯೋದಿಂದ ದೂರದಲ್ಲಿಲ್ಲ. ಆದ್ದರಿಂದ ಭವಿಷ್ಯದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಗೊಂಡ್ರೆ ಇಲ್ಲಿ ಗಣಿಗಾರಿಕೆ ಇತರ ಸಮುದ್ರ ಪ್ರದೇಶಗಳಿಂದ ಸುಲಭವಾಗಬಹುದು. ಪ್ರಸ್ತುತ ಇದಕ್ಕೆ ಯಾವುದೇ ಉತ್ತರವಿಲ್ಲ, ಯಾಕಂದರೆ ಜಪಾನ್ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ದೊಡ್ಡ ಸವಾಲು ತಂತ್ರಜ್ಞಾನ. ಸಮುದ್ರ ಬಂಡೆಗಳಿಂದ ಈ ಅದೃಶ್ಯ ಚಿನ್ನವನ್ನು ಹೊರತೆಗೆಯಲು ವಿಜ್ಞಾನಿಗಳು ಇನ್ನೂ ಅಗ್ಗದ ಮತ್ತು ಪರಿಣಾಮಕಾರಿ ವಿಧಾನವನ್ನು ಅಭಿವೃದ್ಧಿಪಡಿಸಿಲ್ಲ. ಎರಡನೇ ಸವಾಲು ಆರ್ಥಿಕ. ಸಮುದ್ರದೊಳಗೆ ಗಣಿಗಾರಿಕೆ ಅತ್ಯಂತ ದುಬಾರಿಯಾಗಿರುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಪಪುವಾ ನ್ಯೂಗಿನಿಯಾದಲ್ಲಿ ಕಂಡುಬಂದಿರುವಂಥದ್ದು. ಅಲ್ಲಿ ಆರ್ಥಿಕ ಬಿಕ್ಕಟ್ಟು ಮತ್ತು ಪ್ರತಿಭಟನೆಗಳಿಂದಾಗಿ ನೀರಿನೊಳಗೆ ಚಿನ್ನದ ಗಣಿಗಾರಿಕೆ ಯೋಜನೆಯನ್ನ ಕೈಬಿಡಬೇಕಾಯಿತು. ಈ ವಿಫಲ ಯೋಜನೆಯು ದೇಶಕ್ಕೆ ಸುಮಾರು $85 ಮಿಲಿಯನ್ ವೆಚ್ಚವಾಯಿತು. ಇದಲ್ಲದೆ ಒಂದು ವೇಳೆ ಅಪಾರ ಪ್ರಮಾಣದ ಚಿನ್ನವನ್ನ ಮಾರುಕಟ್ಟೆಗೆ ತಂದ್ರೆ ಚಿನ್ನದ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಅದರ ಬೆಲೆ ಕುಸಿಯುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಕೇವಲ ದೊಡ್ಡ ನಿಕ್ಷೇಪ ಸಿಕ್ಕಿದೆ ಎಂದ ಮಾತ್ರಕ್ಕೆ ದೇಶ ಅಥವಾ ಜನರು ತಕ್ಷಣ ಶ್ರೀಮಂತರಾಗೋದಿಲ್ಲ. ಭಾರತವು ಸೇರಿದಂತೆ ಹಲವು ದೇಶಗಳು ಸಮುದ್ರದ ತಳದಲ್ಲಿರುವ ಪಾಲಿಮೆಟಾಲಿಕ್ ನಾಡ್ಯೂಲ್ಗಳು, ಸಲ್ಫೈಡ್ಗಳು ಮತ್ತು ಕೋಬಾಲ್ಟ್ ಸಮೃದ್ಧ ಖನಿಜಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿವೆ. ಇವುಗಳಲ್ಲಿ ಚಿನ್ನ ಸೇರಿದಂತೆ ಬೆಳ್ಳಿ, ತಾಮ್ರ, ಪ್ಲಾಟಿನಂ ಮೊದಲಾದ ಅಮೂಲ್ಯ ಲೋಹಗಳು ಇರಬಹುದು ಎಂದು ಸರ್ಕಾರಗಳು ತಿಳಿಸಿವೆ. ಒಟ್ಟಿನಲ್ಲಿ ಸಮುದ್ರದ ಆಳದಲ್ಲಿ ಚಿನ್ನದ ಅಪಾರ ಸಂಪತ್ತು ಇದೆ ಎಂಬುದು ಸತ್ಯ. ಆದರೆ ಅದನ್ನು ಹೊರತೆಗೆದು ಸಂಪತ್ತಾಗಿ ಪರಿವರ್ತಿಸುವುದು ಇಂದಿನ ತಂತ್ರಜ್ಞಾನ, ವೆಚ್ಚ ಮತ್ತು ಪರಿಸರದ ಮಿತಿಗಳ ಕಾರಣದಿಂದ ಇನ್ನೂ ದೊಡ್ಡ ಸವಾಲಾಗಿದೆ. ಹೀಗಾಗಿ ಸಮುದ್ರದಲ್ಲಿ ಚಿನ್ನ ಸಿಕ್ಕಿದೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ಇನ್ನು ಎಲ್ಲರೂ ಶ್ರೀಮಂತರಾಗುತ್ತಾರೆ ಎಂದು ಭಾವಿಸುವುದು ತಪ್ಪು. ನಿಜವಾದ ಸಂಪತ್ತು ಎಂದರೆ ಕೇವಲ ನಿಕ್ಷೇಪವಲ್ಲ, ಅದನ್ನು ಸುರಕ್ಷಿತವಾಗಿ ಮತ್ತು ಲಾಭದಾಯಕವಾಗಿ ಬಳಸುವ ಸಾಮರ್ಥ್ಯ.